ನಮಸ್ಕಾರ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ನಿಮಗೆ NSDLಗೆ ರೀಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಸ್ಟೀಲ್ ಸಿಟಿನಲ್ಲಿ ಯಾರ್ಯಾರಾದರೂ ಲಾಗಿನ್ ಆಗಿರ್ತಾರೋ ಅವ್ರಿಗೆಲ್ಲರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ. ನೋಡಿ, ಮೊದಲಿಗೆ ನೀವೇನು ಮಾಡ್ಬೇಕಂದ್ರೆ ಸ್ಟೀಲ್ ಪ್ಯಾಕ್ಗೆ ಲಾಗಿನ್ ಆಗಬೇಕಾಗುತ್ತೆ. ಸ್ಟೀಲ್ ಪ್ಯಾಕ್ ಅಂತ ಹೇಳ್ಬಿಟ್ಟು ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇದು ಎರಡನೇದಾಗಿರುವಂಥದ್ದು ಕ್ಲೈಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಇದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಲಾಗಿನ್ ಕೇಳ್ತೈತೆ. ಇಲ್ಲಿ ಲಾಗಿನ್ ಬಂದ್ಬಿಟ್ಟು ನಿಮ್ಮ ಒಂದು ID ಆ್ಯಂಡ್ ಪಾಸ್ವರ್ಡ್ನ ನೀವು ಇಲ್ಲಿ ಹಾಕ್ಬಿಟ್ಟು ನೀವು ಕ್ಯಾಪ್ಚಾ ಹಾಕಿ ನೀವು ಲಾಗಿನ್ ಆಗಬೇಕಾಗುತ್ತೆ. ಇದರಲ್ಲಿ ಏನಂತಂದರೆ ನಿಮಗೆ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಲಿಕ್ಕೆ ನಿಮ್ಮ ಒಂದು IDಗೆ ಅಮೌಂಟ್ನ ನೀವು ಹೇಗೆ ರೀಚಾರ್ಜ್ ಮಾಡ್ಕೊಳ್ಬೇಕು, ಈ ಟಿನ್ ಫೆಸಿಲಿಟಿಯಿಂದ ಟಿನ್ ಎನ್ಹಾನ್ಸ್ ಅಂತ ಇದೆಯಲ್ಲ ಅದನ್ನು ಹೇಗೆ ಆ್ಯಕ್ಟಿವೇಟ್ ಮಾಡ್ಕೊಂಡು ಅದರಲ್ಲಿ ಹೇಗೆ ದುಡ್ಡು ಹಾಕೊಳ್ಳೋದು ಅಂತ ತೋರಿಸ್ತೀನಿ. ಓಕೆ, ಲಾಗಿನ್ ಆದರೆ ನೋಡಿ, ಇಲ್ಲಿ ಲೆಫ್ಟ್ ಬಂದರೆ ಗವರ್ನೆನ್ಸ್ ಹೋಗಿ ಇಲ್ಲಿ ಟಿನ್ ಸರ್ವಿಸಸ್ಗೆ ಹೋಗ್ಬಿಟ್ಟು ಇಲ್ಲಿ ಕೆಳಗಡೆ ಬಂತು ಅಂತಂದರೆ ಟಿನ್ ಲಿಮಿಟ್ ಎನ್ಹಾನ್ಸ್ ಅಂತ ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ರೀಚಾರ್ಜ್ನ ಮಾಡ್ಕೋಬೋದು. ಇಲ್ಲಿ ಬಂದ್ಬಿಟ್ಟು ಮೇಲೆ ಏನು ತೋರಿಸಿದ್ರೆ ಅವೈಲ್ ಪೇಮೆಂಟ್ ಗೇಟ್ವೇ ಅಬೋವ್ 500 ನೋಡಿ, 100 ರೂಪೀಸ್ ಹಾಕಿ ನಾನು ಟ್ರೈ ಮಾಡ್ತು ಅಂತಂದರೆ ಇದು ರೀಚಾರ್ಜ್ ಆಗೋದಿಲ್ಲ. ಮಿನಿಮಮ್ ಆಗಿ ಇದಕ್ಕೆ ಏನು ಮಾಡಬೇಕು ಅಂತಂದರೆ 500 ಹಾಕಬೇಕು. ಇದು ನೀವು ಕ್ಯಾಶು ಚೆಕ್ಕು ಯಾವ ರೀತಿ ಬೇಕಾದರೂ ನೀವು ಹಾಕ್ಬೋದಾಗುತ್ತೆ. ಸೊ 500 ರೂಪೀಸ್ ಹಾಕ್ಬಿಟ್ಟು ಗೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ಪೇ ನೌ ಅಂತೇಳಿ ನೀವು ಕ್ಲಿಕ್ ಮಾಡಿ. ಇಲ್ಲೊಂದು ಪಾಪಪ್ ಬರುತ್ತೆ. ಈ ಒಂದು ಪಾಪಪ್ನ ನೀವು ಇಲ್ಲಿ ಎನೇಬಲ್ ಮಾಡಬೇಕಾಗುತ್ತೆ. ಎನೇಬಲ್ ಮಾಡಿ ಡನ್ ಮಾಡಿ. ನೆಕ್ಸ್ಟ್ ಗೋ ಕೊಟ್ಟರೆ ನಿಮಗೆ ಇಲ್ಲಿ ಒಂದು ನೋಡಿ ಸ್ಟೀಲ್ ಸಿಟಿ ಅವರಿಂದ ಒಂದು ನೋಟಿಸ್ ಬರ್ತದೆ. ನೀವು ಇದೇ ಮುಖಾಂತರ ಪೇ ಮಾಡೋದ್ರಿಂದ ನಿಮಗೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಮಾಡೋ ಟೈಮಲ್ಲಿ ನಿಮಗೆ ಏನು ಡಿಸ್ಕೌಂಟ್ ಇರ್ತದೆ ಆ ಒಂದು ಡಿಸ್ಕೌಂಟ್ನ ನೀವು ಪಡಿಬೋದಾಗುತ್ತೆ. ಸೊ ಹಾಗಾಗಿ ನಿಮ್ಮ ಒಂದು ವರ್ಚುವಲ್ ID ಏನಿರ್ತದೆ, ವರ್ಚುವಲ್ ಅಡ್ರೆಸ್ ಅದನ್ನು ಹಾಕ್ಬಿಟ್ಟು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಫೋನ್ಪೇ ಅಥವಾ ಗೂಗಲ್ ಪೇ ಯಾವ ಲಿಂಕ್ನ ನೀವು ಇಲ್ಲಿ ಹಾಕಿರ್ತೀರೋ ಆ ಒಂದು ಲಿಂಕ್ಗೆ ನಿಮ್ಮ ಒಂದು ಆ ಒಂದು ಇದಕ್ಕೆ ನಿಮ್ಮ ಒಂದು ಲಿಂಕ್ ಕಳಿಸ್ಕೊಡ್ತಾರೆ. ಆ ಲಿಂಕಲ್ಲಿ ಹೋಗ್ಬಿಟ್ಟು ನೀವು ಅದನ್ನು ಸಬ್ಮಿಟ್ ಮಾಡಿ ಓಕೆ ಕೊಡಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಒಂದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಇಲ್ಲಿ ಮೊದಲಿಗೆ ನೀವು ನಿಮ್ಮ ಒಂದು ಸ್ಟೀಲ್ ಪ್ಯಾಕಿಗೆ ನೀವು ರೀಚಾರ್ಜ್ ಮಾಡಿಕೊಂಡು ನಂತರ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದು ಬಂದ್ಬಿಟ್ಟು ID ಇರೋರಿಗೆ ಮಾತ್ರ ಈ ಒಂದು ರೀಚಾರ್ಜ್ ಆಗೋದು. ಯಾರ್ಯಾರೆಲ್ಲ ಸ್ಟೀಲ್ ಸಿಟಿ ಲಾಗಿನ್ ಯೂಸ್ ಮಾಡ್ತಿರ್ತಾರೋ ಅಂಥವ್ರಿಗೆ ಈ ಒಂದು ರೀಚಾರ್ಜ್ ಮಾಡೋ ವಿಧಾನ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ಸ್ನೇಹಿತರೆ, ತುಂಬ ಈಸಿಯಾಗಿ ನೀವು ಈ ಒಂದು ಸ್ಟೀಲ್ ಸಿಟಿಗೆ ನಿಮ್ಮ ಒಂದು ಟಿನ್ ಲಿಮಿಟ್ ಎನ್ಹಾನ್ಸ್ ಏನಿದೆಯೋ ಅಂದರೆ ಅಮೌಂಟ್ನ ನೀವು ಹೇಗೆ ರೀಚಾರ್ಜ್ ಮಾಡೋದು ಅಂತೇಳ್ಬಿಟ್ಟು ತುಂಬ ಈಸಿಯಾಗಿ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಇನ್ನೂ ಹೆಚ್ಚಿನ ಈ ಒಂದು ಪ್ಯಾನ್ ಡೀಟೇಲ್ಸ್ಗಳು ಏನೇ ಇತ್ತು ಅಂದರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮ್ಮ ಖಂಡಿತ ಇದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.